ಓ ಇವತ್ತು ಹಿರಿಯ ನಾಗರಿಕರಿಗಾಗಿ ಕಾನೂನು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಿರಿಯ ನಾಗರಿಕರೇ, ನಿಮ್ಮ ಸವಲತ್ತುಗಳನ್ನು ಅರಿತುಕೊಳ್ಳಿ. ನೀವು IT ರಿಟರ್ನ್ ಮಾಡುತ್ತಿದ್ದೀರಾ. ಈ IT ರಿಟರ್ನ್ ಅನ್ನೋದು ಹಿರಿಯ ನಾಗರಿಕರಿಗೆ ಬಹಳಷ್ಟು ಮಟ್ಟಿಗೆ ಅನ್ವಯಿಸುತ್ತೆ. ಸವಲತ್ತುಗಳು, ಈ ಎರಡು ವಿಷಯಗಳು ಕೇಂದ್ರ ಸರ್ಕಾರದ ಅಂತರ್ಗತ ಏನನ್ನು ಮಾಡಲ್ಪಟ್ಟಿದೆಯೋ ಕಾನೂನು ಪ್ರಕಾರ ಅದನ್ನು ನಾವು ಇವತ್ತು ಚರ್ಚಿಸ್ತಾ ಇದ್ದೇವೆ. ಮೊದಲು ಹಿರಿಯ ನಾಗರಿಕರು ಅಂದರೆ ಯಾರು? ಹಿರಿಯ ನಾಗರಿಕರು ಅಂದರೆ ಅಬೌವ್ 60 ಇಯರ್ಸ್, 60 ವರ್ಷ ಆದಮೇಲೆ ಎಲ್ಲರೂ ಹಿರಿಯ ನಾಗರಿಕರು. ಮತ್ತು ಮೋರ್ ದ್ಯಾನ್ 80 ಇಯರ್ಸ್, 80 ವರ್ಷ ಆದಮೇಲೆ ಅವ್ರಿಗೆ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂಥೇಳಿ ಒಂದು ಕ್ಯಾಟಗರೈಸ್ ಮಾಡ್ಯಾರ. ಹಿರಿಯ ನಾಗರಿಕರಲ್ಲೇ ಈಗ 2 ವರ್ಗ, ಒಂದು 60ರಿಂದ 80, ಇನ್ನೊಂದು 80ರ ನಂತರ. ಕೇಂದ್ರ ಸರ್ಕಾರದವರು ಹಿರಿಯ ನಾಗರಿಕರಿಗೆ 4 ತಲೆಬರಹದ ಅಡಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಒಂದನೇದ್ದು ಹಣಕಾಸಿನ ಭದ್ರತೆ, ಎರಡನೇದ್ದು ಆರೋಗ್ಯ ಕಾಳಜಿ, ಮೂರನೇದ್ದು ITR ಎಕ್ಸಂಪ್ಷನ್, ನಾಲ್ಕನೇದ್ದು ಪ್ರಯಾಣದಲ್ಲಿ. ಮೊದಲನೇದ್ದು ಹಣಕಾಸಿನ ಭದ್ರತೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಹಿರಿಯ ನಾಗರಿಕರು ಬ್ಯಾಂಕ್ನಲ್ಲಿ ಇಟ್ಟ FDಗಳ ಮೇಲೆ ಗಳಿಸುವ ಇಂಟ್ರೆಸ್ಟ್ನಲ್ಲಿ ಅಂಥ ಇಂಟ್ರೆಸ್ಟು 50,000ಕ್ಕಿಂತ ಕಡಿಮೆ ಇದ್ದಲ್ಲಿ ಅದರ ಮೇಲೆ ಟ್ಯಾಕ್ಸ್ ಇಲ್ಲ. ಅಂದರೆ 50,000ವರೆಗಿನ ಬಡ್ಡಿ ತೆರಿಗೆ ರಹಿತವಾಗಿರುತ್ತದೆ, ಟ್ಯಾಕ್ಸ್ ಫ್ರೀ. ಇದು ಹಣಕಾಸಿನ ಭದ್ರತೆಯ ಅಡಿ ಬರುತ್ತದೆ. ಮತ್ತು ಯಾರಿಗೆ BPL ಕಾರ್ಡ್ ಇರ್ತಾವೆ ಅವ್ರಿಗೆ ಪ್ರತಿ ತಿಂಗಳು ನಿಶ್ಚಿತ ವರಮಾನವನ್ನು ಕೊಡಲಾಗುತ್ತೆ ಸರ್ಕಾರದ ವತಿಯಿಂದ. ಎಲ್ಲರಿಗೂ ನಾನ್ ಟ್ಯಾಕ್ಸೇಬಲ್ ಲಿಮಿಟ್ 2.5 ಲಕ್ಷ ಇದ್ದರೆ ಹಿರಿಯ ನಾಗರಿಕರಿಗೆ ಅದು 3 ಲಕ್ಷ. ಮತ್ತು ಸೂಪರ್ ಸೀನಿಯರ್ ಸಿಟಿಜನ್ಸ್ ಅಂದರೆ 80 ವರ್ಷಕ್ಕಿಂತ ಹೆಚ್ಚಿನ ಹಿರಿಯ ನಾಗರಿಕರಿಗೆ ಅದು 5 ಲಕ್ಷ. ನಾನ್ ಟ್ಯಾಕ್ಸೇಬಲ್ ಲಿಮಿಟ್. ಕ್ಲೇಮ್ ಅಪ್ ಟು 50,000 ಆಫ್ ಇಂಟ್ರೆಸ್ಟ್ ಇನ್ಕಮ್ ಡಸಂಟ್ ಅಟ್ರಾಕ್ಟ್ TDS ಅಂಡರ್ ಸೆಕ್ಷನ್ 80 TTB ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಆಮೇಲೆ ಒಂದು SCSS ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂಥೇಳಿ ಪೋಸ್ಟ್ ಆಫೀಸ್ನೊಳಗೆ ಒಂದು ಸೇವಿಂಗ್ ಸ್ಕೀಮ್ ಐತಿ. ಇದರೊಳಗೆ ಹಿರಿಯ ನಾಗರಿಕರಿಗೆ ಅತ್ಯಂತ ಹೆಚ್ಚಿನ ಬಡ್ಡಿಯನ್ನು ಕೊಡಲಾಗುತ್ತೆ. ಇದರಲ್ಲಿ ಹಿರಿಯ ನಾಗರಿಕರು ಅಂದರೆ 60 ವರ್ಷಕ್ಕಿಂತ ಹೆಚ್ಚಿನವರು 30 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಹಣಕಾಸಿನ ಭದ್ರತೆ ಅಡಿ ಬರುತ್ತದೆ. ಇನ್ನು ಹಿರಿಯ ನಾಗರಿಕರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಗರಿಕರು ತಮ್ಮ ಆದಾಯ ಅನುಸಾರ ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಕಾರ್ಡ್, ಆಯುಷ್ಮಾನ್ ಭಾರತ್ PMJ ಅಂತೇನು ಹೇಳ್ತೀವಿ, ಆಯುಷ್ಮಾನ್ ಭಾರತ್ PMJ, ಇದು ಈ ಕಾರ್ಡ್ ಇದ್ದವ್ರಿಗೆ 5 ಲಕ್ಷದವರೆಗೆ ಗುರುತಿಸಲ್ಪಟ್ಟಂತಹ ಆಸ್ಪತ್ರೆಗಳಲ್ಲಿ ಫ್ರೀ ಚಿಕಿತ್ಸೆ ಸಿಗ್ತದೆ. ಮತ್ತು 70 ವರ್ಷ ಆದಮೇಲೆ 70 ವರ್ಷ ಆದಂತಹ ಹಿರಿಯ ನಾಗರಿಕರಿಗೆ ಅವರ ಆದಾಯವನ್ನು ಕೇಳದೆಯೇ ಅವರ
ವಿಶೇಷ ಸ್ಥಾನಮಾನವನ್ನು ಕೇಳದೆಯೇ ಸಾರಾಸಗಟಾಗಿ ಎಲ್ಲರಿಗೂ ಅಂದರೆ 70 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೂ ಆಯುಷ್ಮಾನ್ ಭಾರತ್ PM ಕಾರ್ಡನ್ನು ಕೊಡಲಾಗುತ್ತೆ. ಅಂದರೆ 70 ವರ್ಷದ ನಂತರ ಎಲ್ಲರಿಗೂ 5 ಲಕ್ಷದವರೆಗೆ ಫ್ರೀಯಾಗಿ ಚಿಕಿತ್ಸೆ ಸಿಗುತ್ತೆ. ಇದು ಆರೋಗ್ಯದ ಅಡಿ ಮಾಡಲ್ಪಟ್ಟಂತಹದ್ದು. 60ರಿಂದ 70 ವರ್ಷದವರೆಗೆ ಎಲ್ಲರಿಗೂ ಇಲ್ಲ, BPL ಕಾರ್ಡ್ ಹೊಂದಿದವ್ರಿಗೆ ಮಾತ್ರ. ಆದರೆ 70 ವರ್ಷ ಮೀರಿದ್ರೆ ಎಲ್ಲರಿಗೂ. ಆಮೇಲೆ ಎಲ್ಲ ಆಸ್ಪತ್ರೆ ಒಳಗೆ ಹಿರಿಯ ನಾಗರಿಕರಿಗೆ ಒಂದು ಸಪ್ರೇಟ್ ಕ್ಯೂ ಇರ್ತದೆ. ಹೆಂಗೆ ಈಗ ನಾವು ನೋಡ್ತೀವಿ ಮಹಿಳೆಯರಿಗೆ ಸಪ್ರೇಟ್ ಕ್ಯೂ ಅಂತೇಳಿ, ಹಂಗೆ ಹಿರಿಯ ನಾಗರಿಕರಿಗೂ ಸಹಿತ ಒಂದು ಸಪ್ರೇಟ್ ಕ್ಯೂ. ಆಮೇಲೆ ITR ರಿಟರ್ನ್ಸ್ನೊಳಗೆ ನಾ ಹೇಳಿದೆ 50,000 ತನಕ ಅವರು FD ಮೇಲೆ ಇಂಟ್ರೆಸ್ಟ್ ಪಡೀತಿದ್ರ, TDS ಇಲ್ಲ ಅಂಥೇಳಿ, ಅದು ಒಂದು. ಆಮೇಲೆ 80 ವರ್ಷದ ತುಂಬಿದಂತಹ ಸೂಪರ್ ಸೀನಿಯರ್ ಸಿಟಿಜನ್ಸ್ ಅವ್ರಿಗೆ ಪೆನ್ಷನ್ನಿಂದ ಬರುವಂತಹ ಇನ್ಕಮ್ಮು ಮತ್ತು ಬ್ಯಾಂಕ್ನಿಂದ ಬರುವಂಥ FD ಇಂಟ್ರೆಸ್ಟ್ ಇನ್ಕಮ್ಮು, ಈ ಎರಡು ಬಿಟ್ಟು ಮತ್ತೆ ಯಾವುದೇ ಇನ್ಕಮ್ ಇಲ್ಲ ಅನ್ನೋದಾದ್ರೆ ಬ್ಯಾಂಕಿನವರ ಅವ್ರದ್ದು ITR ಫೈಲ್ ಮಾಡಿಬಿಡ್ತಾರೆ. ಇದೊಂದು ಸವಲತ್ತನ್ನು 80 ವರ್ಷವನ್ನು ಮೀರಿದ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಆಮೇಲೆ ಅಂಥವ್ರಿಗೆ ಇಂಟ್ರೆಸ್ಟ್ ಇನ್ಕಮ್ 1 ಲಕ್ಷದವರೆಗೆ ಅವರು TDS ಫೈಲ್ ಮಾಡಬೇಕಾಗಿಲ್ಲ, 1 ಲಕ್ಷ ಮೀರಿದರೆ ಫೈಲ್ ಮಾಡಬೇಕಾಗ್ತದೆ. ಆಮೇಲೆ ಫಾರ್ಮ್ ನಂಬರ್ 15G 15H ಅಂತಿದ್ದು, ಮೊದಲೇಕ 15H ಹಿರಿಯ ನಾಗರಿಕರಿಗೆ ಅಂತಿತ್ತು, ಈಗ ಫಾರ್ಮ್ ನಂಬರ್ 121 ಅಂಥೇಳಿ ಬದಲಾಯಿಸಲಾಗ್ಯದ. ಆಮೇಲೆ ಭಾಳ ಮಂದಿಗೆ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಅನ್ನೋ ಬಗ್ಗೆ ಕನ್ಫ್ಯೂಷನ್ ಇರ್ತದೆ. ಈಗ ನಡೀತಾ ಇರೋ ವರ್ಷ ಅದು 2026, 2027 ಇದು ನಡೀತಾ ಇರುವಂತಹ ವರ್ಷ. ಈ ವರ್ಷ ನಾವೇನು ಮಾಡ್ತೀವಿ, ರಿಟರ್ನ್ ಫೈಲ್ ಮಾಡ್ತೀವಲ್ಲ, ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ನಾವು ಯಾವ ವರ್ಷದ ಅಕೌಂಟ್ ಫೈಲ್ ಮಾಡ್ತೀವಿ, 2025-26 ಅಂದರೆ 2025-26 ಪ್ರೀವಿಯಸ್ ಇಯರ್ ಆಗ್ತದೆ, 2026-27 ಅಸೆಸ್ಮೆಂಟ್ ಇಯರ್ ಆಗ್ತೈತಿ. ಅದಕ್ಕೆ ಈ ಎರಡು ಶಬ್ದದ ನಡುವೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಅಂತ ಹೇಳಲಿಕ್ಕೆ ಇದನ್ನು ಮತ್ತೊಮ್ಮೆ ಸ್ಟ್ರೆಸ್ ಮಾಡಿ ಹೇಳಿದೆ. ಟ್ಯಾಕ್ಸ್ ಅಸೆಸ್ಮೆಂಟ್ ಯಾವಾಗ ಮಾಡ್ತಾರ ಅದು ಅಸೆಸ್ಮೆಂಟ್ ಇಯರು, ಯಾವ ವರ್ಷದ ಅಕೌಂಟ್ ಅಸೆಸ್ ಮಾಡ್ತಾರ ಅದು ಪ್ರೀವಿಯಸ್ ಇಯರು. ಸಿಂಪಲ್. ಮತ್ತು ಎಂಥವರು IT ರಿಟರ್ನ್ ಫೈಲ್ ಮಾಡಲೇಬೇಕು ಅಂದ್ರೆ ಯಾರ್ದು ಬ್ಯಾಂಕ್ನೊಳಗೆ ಡಿಪಾಸಿಟ್ಟು 50 ಲಕ್ಷಕ್ಕಿಂತ ಹೆಚ್ಚಿಗೆ ಐತೋ ಅವರು, ಕರೆಂಟ್ ಅಕೌಂಟ್ನೊಳಗೆ 1 ಕೋಟಿಗಿಂತ ಹೆಚ್ಚಿನ ಹಣ ಇದ್ದರೆ ಅಂಥವರು, ಯಾರ್ದು ಬಿಸ್ನೆಸ್ ಟರ್ನ್ ಓವರು 60 ಲಕ್ಷಕ್ಕಿಂತ ಹೆಚ್ಚಿಗೆ ಐತೋ ಅಂಥವರು, ಯಾರ್ದು ಪ್ರೊಫೆಷನಲ್ ಇನ್ಕಮ್ ಮೋರ್ ದ್ಯಾನ್ 10 lakhs ಐತೋ ಅಂಥವರು, ಯಾರ್ದು ಇಲೆಕ್ಟ್ರಿಕಲ್ ಬಿಲ್ 1 ಲಕ್ಷಕ್ಕಿಂತ ಹೆಚ್ಚಿಗೆ ಬರ್ತದೋ ಅಂಥವರು, ಆಮೇಲೆ ವಿದೇಶದಲ್ಲಿ ನಿಮ್ಮದು ಇಮ್ಮೂವಬಲ್ ಪ್ರಾಪರ್ಟಿ ಇದ್ದರೆ ಅಂಥವರು, ಇವರೆಲ್ಲ ಕಂಪಲ್ಸರಿ IT ರಿಟರ್ನ್ ಮಾಡಲೇಬೇಕು. ಅವ್ರಿಗೆ ಎಷ್ಟೇ ವರ್ಷ ಆಗಿರಲಿ ಅವರು IT ರಿಟರ್ನ್ ಮಾಡಲೇಬೇಕು. ಸಾಯುವವರೆಗೆ ಈ IT ರಿಟರ್ನ್ ತಪ್ಪಿದ್ದಲ್ಲ. ಈ IT ರಿಟರ್ನ್ ಆದಮೇಲೆ ಕಡೆಯದಾಗಿ ಪ್ರಯಾಣದಲ್ಲಿ ಹಿರಿಯ ನಾಗರಿಕರಿಗೆ ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಬಹಳಷ್ಟು ಸೌಲಭ್ಯ ಮತ್ತು ಸವಲತ್ತುಗಳನ್ನು ಕಲ್ಪಿಸಿಕೊಡಲಾಗಿದೆ. ಅವರಿಗೆ ಅತ್ಯಂತ ಕನ್ಸೆಷನ್ ದರದೊಳಗೆ ಟಿಕೆಟ್ ಕೊಡಲಾಗುತ್ತೆ. ಅವ್ರಿಗೆ ಹತ್ತಲಿಕ್ಕೆ ಇಳಿಲಿಕ್ಕೆ ರ್ಯಾಂಪ್ಗಳನ್ನು ಕೊಡಮಾಡಲಾಗುತ್ತೆ. ಮತ್ತು ಅವ್ರಿಗೆ ಅವಶ್ಯವಾದಂತಹ ಕೆಲ ಸಲಕರಣೆಗಳು, ಉದಾಹರಣೆಗೆ ವಾಕಿಂಗ್ ಸ್ಟಿಕ್ಕು,
ಹಿಯರಿಂಗ್ ಏಡು, ವೀಲ್ ಚೇರು, ಸ್ಪೆಕ್ಟೇಕಲ್ಸು ಇಂಥವನ್ನ ಉಚಿತವಾಗಿ ಕೊಡಲಾಗುತ್ತೆ. ಯಾರಿಗೆ? ಯಾವ ಹಿರಿಯ ನಾಗರಿಕರಲ್ಲಿ BPL ಕಾರ್ಡ್ ಇದೆಯೋ ಅವರಿಗೆ ಈ ಎಲ್ಲ ಸಲಕರಣೆಗಳನ್ನು ಉಚಿತವಾಗಿ ಕೊಡಲಾಗುತ್ತೆ. ಮತ್ತು ಪ್ರಯಾಣದೊಳಗೆ ಸಪ್ರೇಟ್ ಕ್ಯೂ ಇರುತ್ತೆ. ಮತ್ತು ಟ್ರೈನ್ನೊಳಗೆ ಕನ್ಸೆಷನ್ ರೇಟ್ ಇರುತ್ತೆ. ಈ ಎಲ್ಲ ಸವಲತ್ತುಗಳನ್ನು ನೀವು ಅರಿತುಕೊಂಡು ಜೀವಿಸುವುದು ಸಂತೋಷದಿಂದ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.